ನಮಸ್ಕಾರ ಎಲ್ರಿಗೆ ಸಹ. ಇವತ್ತಿನ ವಿಷಯ ಅಂತ ಹೇಳಿದ್ರೆ, ನೀವು ಆಲ್ರೆಡಿ ಎಪಿಸೋಡ್ ನೋಡಿದ್ರಿ. ಕಿಚ್ಚ ಸುದೀಪ್ ಅವರು ರಕ್ಷಿತ್ ಅವರಿಗೆ ಯಾವ ರೀತಿ ಮಾತಾಡಿದ್ರು ಅಂತೇಳಿ. ಇದು ನೋಡಿದ ಜನರಿಗೆ ತುಂಬ ಸಿಟ್ಟು ಬಂದಿದೆ. ಸಿಟ್ಟು ಅಂತ ಹೇಳಿದ್ರೆ ಕಮೆಂಟ್ನ ಸುರಿಮಳೆ. ಏನಂತ ಹೇಳಿದ್ರೆ, ಅಶ್ವಿನಿ ಅವರಿಗೆ ಕಿಚ್ಚ ಸುದೀಪ್ ಅವರು ಇಷ್ಟು ಬೈದಿಲ್ಲ, ರಕ್ಷಿತ ಒಂದು ಇಷ್ಟು ಚಿಕ್ಕ ವಿಷಯಕ್ಕೆ ಇಷ್ಟು ದೊಡ್ಡ ಮಾಡಿ ಬೇರೆ ಥರನೇ ಬೈದರು ಅಂತೇಳಿ ತುಂಬ ಜನ ಕಮೆಂಟ್ ಮಾಡಿದ್ದಾರೆ. ಇದಕ್ಕೆ ಏನು ರೀಸನ್ ಇರ್ಬೋದು ಅಂತೇಳಿ ನೀವು ನೋಡ್ಕೊಂಡು ಹೋಗ್ಬೇಕು ಇವತ್ತಿನ ಒಂದು ವಿಡಿಯೋದಲ್ಲಿ. ನೀವು ನೋಡೋದಾದರೆ ಲಾಸ್ಟ್ 3 ವಾರದಲ್ಲಿ ಅಶ್ವಿನಿ ಅವರು ಮಾಡಿದಷ್ಟು ಏನು ತಪ್ಪು ವಿಷಯ ಬಿಗ್ ಬಾಸ್ ಅಲ್ಲಿ ಬೇರೆ ಯಾರು ಜನರು ಮಾಡಿಲ್ಲ. ಯಾಕಂತ ಹೇಳಿದ್ರೆ ನೋಡಿ, ಸ್ಟಾರ್ಟಿಂಗಲ್ಲಿ ಗೆಜ್ಜೆ ವಿಚಾರದಲ್ಲಿ ರಕ್ಷಿತಾ ಅವರಿಗೆ ಏನೇನೆಲ್ಲ ಹೇಳಿದರು ಅಂತ ಹೇಳಿದರೆ, ನೀನು ಎಸ್ ಕ್ಯಾಟಗರಿ, ನೀನು ಈ ಥರ ಆ್ಯಕ್ಷನ್ ಎಲ್ಲ ಮಾಡಿ ನಿನ್ನಂಥ ಒಂದು ಹುಡುಗಿ ಇನ್ನು ಡ್ರೆಸ್ಸಿಂಗ್ ಬ್ಯಾಗ್ ಓಪನ್ ಮಾಡಿ ಡ್ರೆಸ್ ತೆಗೆದದ್ದು ಅದೊಂದು ದೊಡ್ಡ ಮಿಸ್ಟೇಕ್. ಆ ವಾರದಲ್ಲಿ ಜನರು ಎಕ್ಸ್ಪೆಕ್ಟ್ ಮಾಡ್ತಿದ್ರು. ಬಟ್ ಸುದೀಪ್ ಸರ್ ಅವರು ಬಂದು ಡೈರೆಕ್ಟಾಗಿ ನೀವು ಮಾಡಿ ತಪ್ಪು ಅಂತ ಹೇಳಲಿಲ್ಲ, ಇಂಡೈರೆಕ್ಟಾಗಿ ಆ ಥರ ಮಾಡೋದು ತಪ್ಪಾಗುತ್ತೆ, ತಪ್ಪು ಕಾಣಿಸುತ್ತೆ ಹಾಗೇನೇ ಒಂದು ಹೇಳ್ತಿದ್ರು. ಆವಾಗಲೂ ಜನ ಹೇಳಿದರು ಇನ್ನೂ ಸಹ ಬೈಬೇಕಿತ್ತು ಸುದೀಪ್ ಸರ್ ಅಂತ. ಅದಾದ ಬಳಿಕ ನೆಕ್ಸ್ಟ್ ವೀಕಲ್ಲಿ ಸಹ ಒಂದು ಚೂರು ಚೇಂಜಸ್ ಆಗಿಲ್ಲ ಅಶ್ವಿನಿ ಅವ್ರದ್ದು ಬಿಹೇವಿಯರಲ್ಲಿ. ಬಟ್ ಈ ವಾರದಲ್ಲಿ ನಾಟಕ ಮಾಡಿಕೊಂಡು ಮುಖವಾಡ ಹಾಕೊಂಡು ಇದು ಮಾಡಿದ್ದು ಅಂತ ಹೇಳಿದ್ರೆ, ನಿಜವಾದ ಅಶ್ವಿನಿ ಅವರು ನೀವು ಆಲ್ರೆಡಿ ನೀವು 3-4 ವಾರದಿಂದ ನೋಡಿದ್ರಿ ಅವರ ಬಿಹೇವಿಯರ್ ಹೇಗಿತ್ತು ಅಂತೇಳಿ. ಆವಾಗಲೂ ಸುದೀಪ್ ಸರ್ ಅವರು ಅಷ್ಟು ಕ್ಲಾಸ್ ತಗೊಂಡಿಲ್ಲ. ಈ ಸಲ ಮಾಡಿದ ಒಂದು ಸ್ವಲ್ಪ ಚಿಕ್ಕ ಮಿಸ್ಟೇಕ್, ಅದರಲ್ಲಿ ಏನು ಬ್ಯಾಡ ಇದಿಲ್ಲ, ಯಾರಿಗೂ ಕೆಟ್ಟದಾಗಿ ಬೈದಿಲ್ಲ ರಕ್ಷಿತ್ ಅವರು, ಅಥವಾ ಬೇರೆಯವರಿಗೆ ಒಂದು ಕೇಳಮಟ್ಟಾಗಿ ಮಾತಾಡಿಲ್ಲ, ಏನು ಮಾಡಲಿಲ್ಲ. ಒಂದು ಟಾಸ್ಕ್ ವಿಚಾರದಲ್ಲಿ ಒಂಚೂರು ಹಠ ಮಾಡಿದ್ರು ಅಂತ ಮಾತ್ರ. ಅದಕ್ಕೆ ಈ ಥರ ರಿಯಾಕ್ಷನ್ ಕೊಟ್ಟದ್ದು ತುಂಬ ಜನರಿಗೆ ಸಿಟ್ಟು ಬಂದಿದೆ. ಅದು ಅಲ್ಲ, ನೀವು ನೋಡಿ ಇವತ್ತಿನ ಒಂದು ಎಪಿಸೋಡಲ್ಲಿ ಮತ್ತೊಂದು ವಿಷಯ ಆಗ್ತದೆ, ಅದಕ್ಕೆ ನೀವು ಅಷ್ಟು ಸೀರಿಯಸ್ ಆಗಿ ಮಾತಾಡಿಲ್ಲ ಸುದೀಪ್ ಅವರು ಅಂತ ಹೇಳಿದರೆ. ಡ್ರೆಸ್ಸಿಂಗ್ ರೂಮ್ಗೆ ಇಬ್ಬರು ಹೋಗಿ, ಜಾನ್ವಿ ಹಾಗೂ ಇವರು ಯಾರು ಅಶ್ವಿನಿ ಅವರು ಹೋಗಿ, ನಾವಿಬ್ಬರು ಜಗಳ ಮಾಡೋ ಥರ ನಾಟಕ ಮಾಡುವ, ಇದರಿಂದ TRP ಸಿಗ್ತದೆ, ಇದರಿಂದ ಎಲ್ಲರೂ ಜನ ನಂಬ್ತಾರೆ, ನಾವಿಬ್ಬರು ಸೇವ್ ಆಗ್ಬೋದು ಅಂತ ಹೇಳಿ ಒಂದು ಡ್ರೆಸ್ಸಿಂಗ್ ರೂಮ್ನ ಒಳಗೆ ಹೋಗಿ ಇವರು ಮಾತಾಡಿದ್ದಾರೆ. ಇದೊಂದು ದೊಡ್ಡ ರೂಲ್ಸ್ ಬ್ರೇಕ್ ಬಿಗ್ ಬಾಸ್ ಮನೇಲಿ. ಇಂಥದ್ದೊಂದು ರೂಲ್ಸ್ ಬ್ರೇಕ್ ಯಾರು ಮಾಡಿಲ್ಲ. ಇದಕ್ಕೆ ದೊಡ್ಡ ಹೈಲೈಟ್ ಮಾಡಿ ಹೇಳ್ಬೇಕಿತ್ತು, ಸರಿಯಾಗಿ ಬೈಬೇಕಿತ್ತು. ಅದನ್ನು ಸಹ ಒಂಥರ ಇಂಡೈರೆಕ್ಟ್ ಆಗಿ ಏನು ಅವರಿಗೆ ಅರ್ಥ ಆಗುವ ರೀತಿಯಲ್ಲಿ ಹೇಳಿದರು ಸುದೀಪ್ ಸರ್. ಬಟ್ ಇನ್ನೂ ಸಹ ಸ್ವಲ್ಪ ಜಾಸ್ತಿ ಬೈಬೇಕಂತ ಹೇಳಿ ತುಂಬ ಜನರು ಕಮೆಂಟ್ ಮಾಡಿದ್ದಾರೆ. ಅರ್ಥ ಆಯ್ತು ನಿಮ್ಗೆ, 1000 ಜನ ಇಲ್ಲಿ ನಿಮ್ಗೆ ಬೇಕಾದ್ರೆ ಸೈಡಲ್ಲಿ ಹಾಕ್ತಾನೆ, ರಾಶಿ ಜನ ಕಮೆಂಟ್ ಮಾಡಿದ್ದಾರೆ. ಅದೊಂದು ದೊಡ್ಡ ವಿಷಯ. ಯಾಕಂತ ಹೇಳಿದ್ರೆ ಬಿಗ್ ಬಾಸ್ ರೂಲ್ಸ್ ಅಂತ ಹೇಳಿದ್ರೆ, ಡ್ರೆಸ್ಸಿಂಗ್ ರೂಮಲ್ಲಿ ಒಬ್ರೊಬ್ರು ಹೋಗಿ ಡ್ರೆಸ್ ಚೇಂಜ್ ಮಾಡೋದು. ಅಲ್ಲಿ ಇಬ್ರು ಹೋಗ್ಬಿಟ್ಟು ಆಲ್ರೆಡಿ ಸ್ಟ್ರಾಟಜಿ ಮಾಡಿಕೊಂಡು ಫೇಕ್ ಆಟ ಆಡುವ ಅಂತ ಹೇಳಿ ಜಾನ್ವಿ ಹಾಗೂ ಅಶ್ವಿನಿ ಅವರು ಮಾತಾಡ್ಕೊಂಡಿದ್ದಾರೆ. ಇದನ್ನು ದೊಡ್ಡ ಹೈಲೈಟೇ ಮಾಡಿಲ್ಲ, ಅಷ್ಟು ದೊಡ್ಡ ಥರ ಹೈಲೈಟ್ ಮಾಡಿಲ್ಲ. ರಕ್ಷಿತಾ ಮಾಡಿದ ಒಂದು ಚಿಕ್ಕ ವಿಷಯವನ್ನು ಅಷ್ಟು ದೊಡ್ಡ ಹೈಲೈಟ್ ಮಾಡಿದ್ದು. ಇದೊಂದು ತುಂಬ ರಕ್ಷಿತನ ಅಭಿಮಾನಿಗಳಿಗೆ ತುಂಬ ಬೇಸರವಾಗಿದೆ. ಬಟ್ ಇಲ್ಲಿ ತುಂಬ ಜನ ಹೇಳ್ತಿದ್ದಾರೆ ಅಂತ ಹೇಳಿದರೆ, ಯಾಕೆ ರಕ್ಷಿತಗೆ ಮಾತ್ರ ಬೈದಿದ್ದಾರೆ, ಅಶ್ವಿನಿಗೆ ಏನಕ್ಕೆ ಅಷ್ಟು ಬೈತಿಲ್ಲ ಅಂತ ಹೇಳಿ ತುಂಬ ಜನ ಕಮೆಂಟ್ ಮಾಡಿದ್ದಾರೆ. ಇದಕ್ಕೆ ಉತ್ತರ ಏನಂತ ಹೇಳಿದ್ರೆ ಒಂದೇ, ಏನಂತ ಹೇಳಿದ್ರೆ ಅಶ್ವಿನಿ ಅವರಿಗೆ ಒಂದು ರೆಸ್ಪೆಕ್ಟ್, ಅವರೊಂದು ಮಾಡ್ಕೊಂಡು ಬಂದ, ತುಂಬ ಮೂವಿ ಮಾಡಿದ್ದಾರೆ, ಸ್ವಲ್ಪ ಸೀರಿಯಲ್ ಎಲ್ಲ ಮಾಡಿದ್ದಾರೆ, ತುಂಬ ಕಮಿಟ್ಮೆಂಟ್ ಅಂತ ಹೇಳಿದ್ರೆ ಒಂದು ಹಳೆಯ ನಟಿ. ಹಾಗಾಗಿ ಸುದೀಪ್ ಸರ್ ಅವರು ಸ್ವಲ್ಪ ಗೌರವ ಕೊಡ್ತಿದ್ದಾರೆ. ಹಾಗಾಗಿ ಡೈರೆಕ್ಟ್ ಬೈಲಿಕ್ಕೆ ಆಗ್ತಿರ್ಲಿಲ್ಲ. ಬಟ್ ಇಲ್ಲಿ ರಕ್ಷಿತ್ ಅವರು ಒಂದು ಸ್ವಲ್ಪ ಚಿಕ್ಕ ಏಜಿನ ಹುಡುಗಿ, ಅವಳಿಗೆ ಅಷ್ಟೇನು ದೊಡ್ಡ ಸಾಧನೆಯನ್ನು ಮಾಡಿಲ್ಲ ಅಂತೇಳಿ ತಲೆಯಲ್ಲಿರ್ಬೋದು. ಅದು ಬಿಟ್ಟು ನೀವು ನೋಡೋದಾದ್ರೆ ರಕ್ಷಿತ್ ಅವರು ಮಾತಾಡುವಾಗ ಸರ್ ಅದು ಅವಳ ಫ್ಲೋ ಅಲ್ಲಿ ಒಂದು ಸ್ವಲ್ಪ ರಾಂಗ್ ಥರ ಸುದೀಪ್ ಸರ್ಗೆ ಅದು ಅನಿಸ್ತು. ಏನಂತ ಹೇಳಿದ್ರೆ, ಅದು ನಿಮಗೆ ಹೇಗೆ ಅನಿಸ್ತು ನಾನು ಈ ಥರ ಮಾಡಿದ್ದೇನೆ ಅಂತ ಹೇಳಿ, ನಿಮಗೆ ಹೇಗೆ ಅನಿಸ್ತು ಅಂತ ಹೇಳಿ ಅವಳೊಂದು ನಾರ್ಮಲ್ ಬೇರೆ ರೀತಿಯಲ್ಲಿ ಕೇಳಿದ್ದು ರಕ್ಷಿತಾ. ಬಟ್ ಸುದೀಪ್ ಸರ್ಗೆ ಏನು ಅನಿಸ್ತು ಅಂತ ಹೇಳಿದ್ರೆ, ನನ್ನ ಹತ್ರನೇ ಕೇಳ್ತೀಯಾ ಅಂತ ಹೇಳಿದ್ರೆ, ನಾನಿಲ್ಲಿ ಬಂದ ವಿಚಾರವನ್ನು ನಿಮಗೆ ಹೋಸ್ಟ್ ಆಗಿದ್ದ ಕಾರಣದಿಂದಾಗಿ ನಾನು ಬಂದ ವಿಚಾರವನ್ನು ನಿಮ್ಗೆ ಹೇಳಬೇಕು. ಅದು ಬಿಟ್ಟು ನೀವು ನಮಗೆ ಕ್ವಶನ್ ಮಾಡಬಾರ್ದು, ನನಗೆ ಕ್ವಶನ್ ಮಾಡ್ತೀಯಾ ಅಂತ ಹೇಳಿ ಸುದೀಪ್ ಸರ್ಗೆ ಅನಿಸಿತು. ಹಾಗಾಗಿ ಅವರಿಗೆ ರೈಸ್ ಆಗಿದ್ದು, ಪಿತ್ತ ನೆತ್ತಿಗೆ ಏರಿದಂತೆಲ್ಲ ಹೇಳಿದರು ನೋಡಿ. ಏನೇ ಇರಲಿ, ಈ ಸಲದಲ್ಲಿ ಸ್ವಲ್ಪ ಅಶ್ವಿನ್ ನೆಕ್ಸ್ಟ್ ಇನ್ನು ಮುಂಬರುವ ಎಪಿಸೋಡಲ್ಲಿ ಆದರೂ ಅಶ್ವಿನಿ ಅವರಿಗೆ ಒಂದು ಸರಿಯಾಗಿ ಬೈಬೇಕು. ಏನಾದರೂ ತಪ್ಪು ಮಾಡಿದರೆ ಅದನ್ನು ದೊಡ್ಡ ಹೈಲೈಟ್ ಮಾಡಿ, ನೀವು ಮಾಡಿದ್ದು ತಪ್ಪೇ ಅಂತೇಳಿ ಡೈರೆಕ್ಟಾಗಿ ಬೈದರೆ ತುಂಬ ಜನರಿಗೆ ಖುಷಿ ಆಗ್ತದೆ. ನಿಮಗೆ ಏನು ಅನಿಸ್ತು ಈ ಎಪಿಸೋಡ್ ನೋಡಿದರೆ, ನಿಮಗೆ ಏನು ಅನಿಸ್ತು ಅಂತೇಳಿ ಕಮೆಂಟ್ ಹಾಕೋದೊಂದು ಮರಿಬೇಡಿ. ಇನ್ನು ಹೊಸ ವಿಷಯದೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ನಮಸ್ಕಾರ.